Dear students, principles of marketing, and the next concept is marketing approaches. Marketing approaches, ಮಾರಾಟ ಪ್ರಕ್ರಿಯಾ ವಿಧಾನಗಳು ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಅ ಕಮೋಡಿಟಿ ಅಪ್ರೋಚ್. ಕಮೋಡಿಟಿ ಅಪ್ರೋಚ್ ವಸ್ತು ಅಧ್ಯಯನದ ವಿಧಾನ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ಸಂಸ್ಥೆಗಳ ಅಧ್ಯಯನದ ವಿಧಾನ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಸಿಸ್ಟಮ್ ಅಪ್ರೋಚ್ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸಂಸ್ಥೆಗಳ ಅಧ್ಯಯನ ವಿಧಾನ ಅಂತಂದೇಳಿ ಕಾರ್ಯಗಳ ಅಧ್ಯಯನ ವಿಧಾನ ಅಥವಾ ವ್ಯವಸ್ಥೆಯ ಅಧ್ಯಯನ ವಿಧಾನ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಅ ಸೋಷಿಯಲ್ ಅಪ್ರೋಚ್, ಸಾಮಾಜಿಕ ಅಧ್ಯಯನದ ವಿಧಾನ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂಡ್ ಲಾಸ್ಟ್ ಒನ್ ಕಾನ್ಸೆಪ್ಟ್ ಹಿಸ್ಟಾರಿಕಲ್ ಅಪ್ರೋಚ್ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್. ಹಿಸ್ಟಾರಿಕಲ್ ಅಂದ್ರೆ ವೈಜ್ಞಾನಿಕ ಅಧ್ಯಯನದ ವಿಧಾನಗಳು ಅಂತಂದೇಳಿ ಮುಖ್ಯವಾಗಿ 6 ವಿಭಾಗಗಳನ್ನಾಗಿ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಇಲ್ಲಿ ಮಾರಾಟ ಪ್ರಕ್ರಿಯೆ ವಿಧಾನದೊಳಗೆ ನೋಡ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಸಾಧ್ಯವಾಗಿರ್ತದೆ. ಮಾರ್ಕೆಟಿಂಗ್ ಅಪ್ರೋಚ್ ಮೇನ್ಲಿ ಕ್ಲಾಸಿಫೈಡ್ ಇಂಟು 6 ಕ್ಯಾಟಗರೀಸ್ ಅಂತಂದೇಳಿ ನಾವೆಲ್ಲ ಏನ್ ಮಾಡ್ಬೋದ್ರಿ ಅಂದ್ರೆ ಕನ್ಸಿಡರ್. ಮಾರ್ಕೆಟಿಂಗ್ ಅಪ್ರೋಚ್ ಮೀನ್ಸ್ ದ ಫಂಡಮೆಂಟಲ್ ಅಪ್ರೋಚಸ್ ಟು ದ ಸ್ಟಡಿ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ನೇಮ್ಲಿ ಫ್ರಮ್ those items. First one is a commodity approach, industrial approach, functional approach, system approach, and a social approach and historical approach. Mainly 6 approaches ಗಳನ್ನ ನಾವೇನ್ ಮಾಡಬಹುದ್ರಿ ಅಂದ್ರೆ ಈ ಮಾರಾಟ ಪ್ರಕ್ರಿಯೆ ವಿಧಾನದೊಳಗೆ ಏನ್ ಮಾಡಬಹುದ್ರಿ ಅಂದ್ರೆ ಶಾಸ್ತ್ರದ ಅಧ್ಯಯನಕ್ಕೆ ಅನುಗುಣವಾಗಿ ಈ ಕೆಳಗಿನವುಗಳಂತೆ ಏನ್ ಮಾಡಬಹುದ್ರಿ ಅಂದ್ರೆ ನಾವು ವಿಂಗಡಿಸಲಾಗ್ತದೆ. ವಸ್ತುವಿನ ಅಧ್ಯಯನ ವಿಧಾನ ಆಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅಥವಾ ವ್ಯವಸ್ಥೆಯ ಅಧ್ಯಯನದ ವಿಧಾನ ಆಗಿರಬಹುದು, ಸಾಮಾಜಿಕ ಅಧ್ಯಯನದ ವಿಧಾನ ಆಗಿರ್ಬೋದು, ಮತ್ತು ವೈಜ್ಞಾನಿಕ ಅಧ್ಯಯನದ ವಿಧಾನಗಳಾಗಿರ್ಬೋದು. ಈ ರೀತಿ 6 ವಿಭಾಗವಾಗಿ ಏನ್ ಮಾಡ್ತೀವ್ರಿ ನಾವಿಲ್ಲಿ ವಿಧಾನಗಳನ್ನ ವಿಂಗಡಣೆಯನ್ನ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಅ ಕಮೋಡಿಟಿ ಅಪ್ರೋಚ್. ಕಮೋಡಿಟಿ ಅಪ್ರೋಚ್, those approaches to the detailed study of the probleming, marketing a particular plan, maybe consumer, industrial or agricultural, a number of problems of the movement of a good form, the part of the time and productions to the plant of a consumer or communication with the marketing structural. All those approaches will be based on the commodity approach through the evaluating of a marketing approaches. ಇಲ್ಲಿ ವಸ್ತುವಿನ ಅಧ್ಯಯನ ವಿಧಾನದಲ್ಲಿ ವಿಶಿಷ್ಟ ವಸ್ತುವಿನ ಮಾರಾಟದ ಬಗ್ಗೆ ಅಧ್ಯಯನವನ್ನ ಮಾಡುವುದರ ಜೊತೆಗೆ ವ್ಯವಹಾರದ ಸ್ವರೂಪ ಮತ್ತು ಅದರ ವಿತರಣಾ ಮಾರ್ಗಗಳ ಮೂಲಕ ಬೆಲೆ ಹಾಗೂ ಜಾಹೀರಾತಿಗಾಗಿ ಉಪಯೋಗಿಸತಕ್ಕಂಥ ಮಾಧ್ಯಮಗಳ ಮಾರಾಟ ಮತ್ತು ಮಧ್ಯವರ್ತಿಗಳು ಮಾರುಕಟ್ಟೆಯ ವ್ಯಾಪ್ತಿ ಮತ್ತು ಅವುಗಳ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ವಿಷಯಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ವಿಧಾನವನ್ನ ಮುಖ್ಯವಾಗಿರ್ತಕ್ಕಂಥ ಲಾಭವೊಂದು ಪರಿಪೂರ್ಣವಾಗಿ ವಸ್ತುವಿನ ಅಂಗೀಕರಿಸುವುದರಿಂದ ಒಂದು ಅಧ್ಯಯನದಲ್ಲಿ ವಿಶ್ಲೇಷಣೆಯ ಮೂಲಕ ಅಧ್ಯಯನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವೇನ್ ಮಾಡ್ಬೋದ್ರಿ ಅಂದ್ರೆ ಈ ಒಂದು ವಸ್ತುವಿನ ಅಧ್ಯಯನ ವಿಧಾನದಲ್ಲಿ ಮಾರಾಟ ಪ್ರಕ್ರಿಯೆ ವಿಧಾನದೊಳಗ ನೋಡ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲೇ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಅ ಇಂಡಸ್ಟ್ರಿಯಲ್ ಅಪ್ರೋಚ್. ಇಂಡಸ್ಟ್ರಿಯಲ್ ಅಪ್ರೋಚ್ ಸಂಸ್ಥೆಗಳ ಅಧ್ಯಯನದ ವಿಧಾನ ಅಂತಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ದೀಸ್ ಅಪ್ರೋಚ್ ಸ್ಟಡೀಸ್ ಅ ವೇರಿಯಸ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಷನಲ್ ಅಂಡ್ ಪ್ರಿಡಿಕ್ಟಿವ್ ವಿತ್ ಅ ಫ್ರೀಫಾರ್ಮ್ ಆಫ್ influencing or intermaking functions. These are middleman and merchant agent who connect the producer and a consumer on the base of the activities of a marketing approaches ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಸಂಸ್ಥೆಗಳ ಅಧ್ಯಯನದ ವಿಧಾನ, ಈ ವಿಧಾನವು ಪ್ರಮುಖ ಅನುಕೂಲವಾಗಿರುವುದೇನೆಂದರೆ ಮಾರಾಟದ ಪ್ರಕ್ರಿಯೆಯಲ್ಲಿ ವಿವಿಧ ಸಂಸ್ಥೆಗಳನ್ನ ಹಲವಾರು ಇನ್ಸ್ಟಿಟ್ಯೂಷನಲ್ಗಳನ್ನ ಹೊಂದಿಕೊಂಡು ಆ ಒಂದು ಪ್ರಕ್ರಿಯೆಯಲ್ಲಿ ಸಂಸ್ಥೆಗಳಿಗೆ ಆಗ್ತಕ್ಕಂಥ ಅಥವಾ ಅಲ್ಲಿರ್ತಕ್ಕಂಥ ಸಾಧ್ಯವಾಗ್ತಕ್ಕಂಥ ವಿವಿಧ ಸಂಸ್ಥೆಗಳ ಆಂತರಿಕ ಸಂಬಂಧವನ್ನ ಪರಿಣಾಮಕಾರಿಯಾಗಿ ವಿವರಿಸಲ್ಪಡ್ತಕ್ಕಂಥ ಮತ್ತು ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿರುವಂತಹ ಪ್ರತಿಯೊಂದು ಸಂಸ್ಥೆಯು ಆ ಸಂಸ್ಥೆಗಳ ಅಧ್ಯಯನವನ್ನ ಮಾಡುವುದರ ಜೊತೆಗೆ ಉತ್ಪಾದಕನು ಮತ್ತು ಸಗಟು ವ್ಯಾಪಾರಿ ಮತ್ತು ಚಿಲ್ಲರೆ ವ್ಯಾಪಾರಿ, ಸಾರಿಗೆ ಮತ್ತು ದಾಸ್ತಾನು ಮಳಿಗೆ, ವಿಮೆ, ಬ್ಯಾಂಕು ಹಲವಾರು
ವಸ್ತುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವ್ರಿ ಅಂದ್ರೆ ಸಂಸ್ಥೆಗಳ ಅಧ್ಯಯನ ವಿಧಾನ ಅಂತಂದ್ರೆ ನಾವೆಲ್ಲ ಏನ್ ಮಾಡ್ಬೋದ್ರಿ ಅಂದ್ರೆ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅಂಡ್ ಥರ್ಡ್ ಒನ್ ಫಂಕ್ಷನಲ್ ಅಪ್ರೋಚ್, ಕಾರ್ಯಗಳ ವಿಧಾನ ಅಂತಂದ್ರೆ ನಾವೆಲ್ಲಿ ಕನ್ಸಿಡರ್ ಮಾಡ್ತೀವ್ರಿ. Functional approach to attempts to a study of ages of the functions and performance of the movement of goods from the producer to consumer to make have a three measures of functions, mainly functions, exchange, buying and selling functions, and philosophy and supply, having a surplus of those transactions for the firing of the marketing sector ಅಂತಂದೇಳಿ ನಾವೆಲ್ಲ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಕಾರ್ಯಗಳ ಅಧ್ಯಯನದ ವಿಧಾನದಲ್ಲಿ ಸಹಿತ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಸಾರಿಗೆ, ದಾಸ್ತಾನು ಮಳಿಗೆ, ಟ್ರಾನ್ಸ್ಪೋರ್ಟೇಷನ್, ಉತ್ಪಾದನೆ ಆಗಿರಬಹುದ್ರಿ, ದಾಸ್ತಾನುಗಾರಿಕೆ, ಪ್ರಮಾಣೀಕರಣ, ವರ್ಗೀಕರಣ, ಹಣಕಾಸನ್ನು ಒದಗಿಸುವುದು, ಮಾರುಕಟ್ಟೆಯನ್ನು ವಿಭಜನೆಯನ್ನ ಮಾಡ್ತಕ್ಕಂಥದ್ದು, ಕೊಳ್ಳುವುದು ಮತ್ತು ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಹಲವಾರು ಕಾರ್ಯವಿಧಾನದೊಳಗೆ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗಿರ್ತದೆ. ಇದ್ರ ಜೊತೆಗೆ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಸಂಶೋಧನೆ ಮತ್ತು ಇತ್ಯಾದಿ ವಿಷಯಗಳ ವಿಧಾನಗಳ ಬಗ್ಗೆ, ಸಂಪೂರ್ಣವಾಗಿರ್ತಕ್ಕಂಥ ಮಾರುಕಟ್ಟೆಯ ಮಿಶ್ರಣದ ವಿಧಾನದ ಬಗ್ಗೆ ನಾವೇನ್ ಮಾಡ್ಬೋದ್ರಿ ಅಂತಂದ್ರೆ ಇಲ್ಲಿ ಈ ಒಂದು ಮಾರಾಟ ಪ್ರಕ್ರಿಯೆಯ ಕಾರ್ಯವು ಸಹಿತ ಏನಾಗಿರ್ತದೆ ಅಂದ್ರೆ ಸಂಯೋಜನಕಾರಿಯಾಗಿರ್ತಕ್ಕಂಥ ವಿಧಾನವಾಗ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಅ ಸಿಸ್ಟಮ್ ಅಪ್ರೋಚ್. A system approach, according to this approach, a marketing organization is a system that's the work and external and internal form. A system is a set of objectives with a different relationship among the markets and a consumer ಅಂತಂದೇಳಿ ನಾವೇ ಕನ್ಸಿಡರ್ ಮಾಡಿ. Regarding all those activities will be internal and external, both the activities of the marketing sector through the approaches of the system approach. ವ್ಯವಸ್ಥೆಯ ಕಾರ್ಯವಿಧಾನದೊಳಗೆ ನಾವೇನ್ ಮಾಡ್ಬೋದ್ರಿ ಅಂತಂದೇಳಿ ಅಂದ್ರೆ ಸುಧಾರಿತ ಮತ್ತು ಮುಂದುವರಿದ ವಿಧಾನದ ಬಗ್ಗೆ ಒಂದು ಸಿಸ್ಟಮ್ ಅಂದ್ರೆ ವ್ಯವಸ್ಥೆ ಅಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಮತ್ತು ಪರಸ್ಪರವಾಗಿರ್ತಕ್ಕಂಥ ನಿಕಟ ಸಂಬಂಧವನ್ನ ಕಾರ್ಯಕ್ಷೇತ್ರದಲ್ಲಿ ಹೊಂದಿರತಕ್ಕಂಥ ಒಂದು ಸಮೂಹ, ಒಂದು ಕೂಟವಾಗಿ ಏನ್ ಮಾಡ್ಬೋದ್ರಿ ಅಂತಂದೇಳಿ ಅಂದ್ರೆ ನಾವಿಲ್ಲಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಈ ಒಂದು ವಿಧಾನದಲ್ಲಿ ಅಂದ್ರೆ ವ್ಯವಸ್ಥೆಯ ಅಧ್ಯಯನದ ವಿಧಾನದಲ್ಲಿ ನೋಡ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಸೋಷಿಯಲ್ ಅಪ್ರೋಚ್, ಸಾಮಾಜಿಕ ಅಧ್ಯಯನದ ವಿಧಾನ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದ್ರಿ. ಅ ಸೋಷಿಯಲ್ ಅಪ್ರೋಚ್ ಈಸ್ ದ ಸ್ಟಡಿ ಆಫ್ ಎಂಫಸಿಸ್ the fact the marketing and society functions to the social study of the society as a marketing use of social inputs and resources. It has been social responsibilities to fulfill that is a marketing must bring in the maximum social welfare of the social approach ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಸಾಮಾಜಿಕ ಒಂದು ಅಧ್ಯಯನದ ವಿಧಾನದಲ್ಲಿ ಮಾರಾಟ ಪ್ರಕ್ರಿಯೆಯು ಒಂದು ವ್ಯವಹಾರ ಸಂಸ್ಥೆಯ ಸಾಧನವಾಗಿ ಇಡೀ ಸಮಾಜದ ಸಾಧನೆಗಾಗಿ ಈ ಮಾರುಕಟ್ಟೆಯು ಸಂಸ್ಥೆಯ ಮಾರಾಟ ಪ್ರಕ್ರಿಯೆಗಳ ಮೂಲಕ, ವ್ಯವಹಾರ ಸಂಸ್ಥೆಗಳ ಮೂಲಕ ಗ್ರಾಹಕರ ಅವಶ್ಯಕತೆಗಳನ್ನು ಈಡೇರಿಸುವಂತಹ ಒಂದು ಸಾಧನವಾಗಿ ಏನ್ ಮಾಡಬಹುದ್ರಿ ಅಂತಂದೇಳಿ ಅಂದ್ರೆ ಇಲ್ಲೇ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲೇ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಹಿಸ್ಟಾರಿಕಲ್ ಅಪ್ರೋಚ್ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ವೈಜ್ಞಾನಿಕ ಒಂದು ಪ್ರಾಧಾನ್ಯತೆ ಹಂತ ಅಥವಾ ಅಧ್ಯಯನದ ವಿಧಾನ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ ದೀಸ್ ಅಪ್ರೋಚ್ ಫಾರ್ ದ understand the problem of marketing is to the make users of constitutions of each description and specified knowledge that the marketing is a lot of informations and principles, techniques and users and methodology and mathematic practices and physics, chemistry, philosophy and law and social and authorities and organizations of the consumer in a human being, and each one of the unique of study in a historical or scientific approach ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್. ಹಿಸ್ಟಾರಿಕಲ್ ಆರ್ ಸೈಂಟಿಫಿಕ್ ಅಪ್ರೋಚ್ ಅಂತಂದೇಳಿ ಈ ಒಂದು ವೈಜ್ಞಾನಿಕ ಅಧ್ಯಯನದ ವಿಧಾನದಲ್ಲಿ ನಾವೇನ್ ಮಾಡಬಹುದ್ರಿ, ಇತ್ತೀಚಿನ ವರ್ಷಗಳಲ್ಲಿ ಮಾರಾಟ ಪ್ರಕ್ರಿಯೆಯು ಆಚರಣೆಯು ವೈಜ್ಞಾನಿಕವಾಗಿ ಆರ್ಥಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಇಲ್ಲಿ ನೋಡಬಹುದು. ಶೈಕ್ಷಣಿಕ ವಿಧಾನ ಅಂತಂದೇಳಿ ಸಹಿತ ನಾವೇನ್ ಮಾಡಬಹುದ್ರಿ ಅಂತಂದೇಳಿ ಅಂದ್ರೆ ಇದನ್ನ ಕರೀಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ವ್ಯವಹಾರದ ಸ್ವರೂಪದ ಆಧಾರದ ಮೇಲೆ ಅಭಿವೃದ್ಧಿ ಪಡಿಸತಕ್ಕಂಥ ಮಾರಾಟ ಪ್ರಕ್ರಿಯೆಯು ನಿಖರವಾಗಿ ಬಹಳಷ್ಟು ಉಪಕರಣಗಳನ್ನ, ಸಂಖ್ಯಾಶಾಸ್ತ್ರ ಆಗಿರ್ಬೋದ್ರಿ, ಗಣಿತಶಾಸ್ತ್ರ, ಸಾಮಾಜಿಕ ಹಾಗೂ ಇನ್ನು ಮುಂತಾದ ವಿಷಯಗಳ ಸಂಶೋಧನೆಗಳ ಮೂಲಕ ವ್ಯವಹಾರ ಸಂಸ್ಥೆಗಳು ವ್ಯವಸ್ಥಾಪಕರಿಗೆ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಏನಾಗಿರ್ತದೆ ಅಂದ್ರೆ
ಈ ವೈಜ್ಞಾನಿಕ ಅಧ್ಯಯನದ ವಿಭಾಗ ವೈಜ್ಞಾನಿಕ ಅಧ್ಯಯನದ ವಿಭಾಗ ಅನ್ನೋದೇನಾಗಿರ್ತದೆ ರೀ ಅಂದ್ರೆ ಇಲ್ಲಿ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇವ್ಯಾಲ್ಯುವೇಟಿಂಗ್ ಅಂಡ್ ಅಡ್ಜಸ್ಟಿಂಗ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮೌಲ್ಯಮಾಪನದ ಮಾರಾಟ ಪ್ರಕ್ರಿಯೆಗಳು ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇವ್ಯಾಲ್ಯುವೇಟಿಂಗ್ ಅಂಡ್ ಅಡ್ಜಸ್ಟಿಂಗ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ವೇರಿಯಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಾರ್ ದ integration of a marketing and relating to elements of fake and marketing management in the elements of effective marketing system with the dynamic environmental. Those elements of as follows. First one is arising the market, planning and marketing activities, providing a effective organizations, good leadership and motivating. ಈ ಮೌಲ್ಯಮಾಪನದ ಮಾರಾಟ ಪ್ರಕ್ರಿಯೆ ಒಳಗ ಹಲವಾರು ಮಾರಾಟ ಪ್ರಕ್ರಿಯೆಗಳ ತೀರ್ಮಾನಗಳ ಬಗ್ಗೆ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಈ ಒಂದು ಮಾರಾಟ ಪ್ರಕ್ರಿಯೆಯಲ್ಲಿ ಮೌಲ್ಯಮಾಪನದ ಬಗ್ಗೆ ಹಾಗೂ ಮಾರಾಟ ಪ್ರಕ್ರಿಯೆ ನಿರ್ವಹಣಾ ಒಂದು ಶಾಸ್ತ್ರದ ಮೂಲಕ ಏನ್ ಮಾಡ್ಬೋದ್ರಿ ಅಂದ್ರೆ ಅಧ್ಯಯನವನ್ನ ಮಾಡಬಹುದು. ಈ ಒಂದು ಅಧ್ಯಯನದಲ್ಲಿ ಪರಿಸರ ಹಾಗೂ ಸಂಶೋಧನೆಗಳ ಮೂಲಕ ಹಲವಾರು ಅಂಶಗಳನ್ನ ನಾವು ಈ ಕೆಳಗಿನಂತೆ ಏನ್ ಮಾಡ್ಬೋದ್ರಿ ಅಂದ್ರೆ ವಿಂಗಡಣೆಯನ್ನ ಮಾಡಬಹುದು. ಫಸ್ಟ್ ಒನ್ ಅರೈಸಿಂಗ್ ದ ಮಾರ್ಕೆಟ್, ಖರೀದಿ ಮಾಡ್ತಕ್ಕಂಥ ಮಾರುಕಟ್ಟೆ. ನೆಕ್ಸ್ಟ್ ಒನ್ ಪ್ಲಾನಿಂಗ್ ಅಂಡ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅಂತಂದೇಳಿ ನಾವಿಲ್ಲಿ ಕಟ್ಟಿಸ ಮಾರುಕಟ್ಟೆಯ ಚಟುವಟಿಕೆ ಯೋಜನೆ ಆಗಿರಬಹುದು. ನೆಕ್ಸ್ಟ್ ಒನ್ ಪ್ರೊವೈಡಿಂಗ್ ಎಫೆಕ್ಟಿವ್ ಆರ್ಗನೈಸೇಷನ್, ಉತ್ತಮವಾಗಿರ್ತಕ್ಕಂಥ ಸಂಘಟನೆಯನ್ನ ಬಲಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರಬಹುದು. ಅಂಡ್ ಗುಡ್ ಲೀಡರ್ಶಿಪ್, ಉತ್ತಮವಾಗಿರ್ತಕ್ಕಂಥ ನಾಯಕತ್ವದ ಗುಣಗಳನ್ನು ಹೊಂದಿರತಕ್ಕಂಥದ್ದು ಆಗಿರಬಹುದು. ಅಂಡ್ ಮೋಟಿವೇಟಿಂಗ್, ಪ್ರೇರೇಪಣೆ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಪ್ರೇರೇಪಣೆಯ ಮೂಲಕ ಸಹಿತ ನಾವೇನ್ ಮಾಡ್ಬೋದ್ರಿ ಅಂತಂದೇಳಿ ಅಂದ್ರೆ ಇಲ್ಲಿ ಕನ್ಸಿಡರ್ ಮಾಡಬಹುದು. ಫಸ್ಟ್ ಒನ್ ಈಸ್ arising the market. Involves a leadership of the company goals and analysis and established and now a profit from the firm and significant of the firm in these functions in the marketing approaches to the changing and marketing management to development the opportunities ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್. ಅರೈಸಿಂಗ್ ದ ಮಾರ್ಕೆಟ್ ಥ್ರೂ ದ ಮಾರ್ಕೆಟಿಂಗ್ ಸೆಕ್ಟರ್ಸ್ ವಿಲ್ ಬಿ ರಿಗಾರ್ಡಿಂಗ್ ಫ್ರಮ್ ದ ಫಂಕ್ಷನ್ಸ್ ಅಂಡ್ ಮಾರ್ಕೆಟಿಂಗ್ ಅಪರ್ಚುನಿಟೀಸ್ ಟು ಚೇಂಜಿಂಗ್ ದ ಮಾರ್ಕೆಟಿಂಗ್ ಎನ್ವೈರನ್ಮೆಂಟಲ್ ಅಂಡ್ ಮರ್ಚೆಂಟ್ ಡೆವಲಪ್ಮೆಂಟ್ ಆಫ್ ದಿ ಅಪರ್ಚುನಿಟೀಸ್ ಥ್ರೂ ದ ಸೊಸೈಟಿ ಅಂತಂದೇಳಿ ನಾವಿಲ್ಲಿ ಏನ್ ಮಾಡ್ಬೋದ್ರಿ ಅಂದ್ರೆ ಕನ್ಸಿಡರ್ ಮಾಡ್ಬೋದು. ಖರೀದಿ ಮಾಡುವಂತಹ ಒಂದು ಪ್ರತಿಯೊಂದು ಮಾರಾಟ ಪ್ರಕ್ರಿಯೆಯಲ್ಲಿ ವಸ್ತುವಿಗೆ ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ತೊಡಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶ ಹಾಗೂ ಸ್ಥಾಪನೆಗಳು ಹಾಗೂ ಲಾಭ ಗಳಿಸುವಂತಹ ಉದ್ದೇಶ, ಮಾರಾಟ ಪ್ರಕ್ರಿಯೆಯ ಕಾರ್ಯಗಳನ್ನ ವಿಶ್ಲೇಷಣೆಯ ಮೂಲಕವಾಗಿ ನಾವೇನ್ ಮಾಡ್ಬೋದ್ರಿ ಅಂತಂದ್ರೆ ಅಂದ್ರೆ ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ಸೆಕೆಂಡ್ ಒನ್ ಪ್ಲಾನಿಂಗ್ ಅಂಡ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್. ಪ್ಲಾನಿಂಗ್ ಈಸ್ ದ ಪಾರ್ಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ವಿತ್ ದೋಸ್ ಎಲಿಮೆಂಟ್ಸ್ ಆಫ್ ಸಿಸ್ಟಮ್ and operational orientation. These functions is based on marketing approaches which is a key to the successful of a marketing activities ಅಂತಂದ್ರೆ ನಾವಿಲ್ಲಿ ಏನ್ ಮಾಡ್ಬೋದ್ರಿ ಅಂದ್ರೆ ಕನ್ಸಿಡರ್ ಮಾಡೋದು. ಇಟ್ ಈಸ್ ಅ ಕೀ ಫಾರ್ಮ್ ಆಫ್ ಸಕ್ಸಸ್ಫುಲ್ ಆಕ್ಟಿವಿಟೀಸ್ ಫ್ರಮ್ ದ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಫಿಟರ್ಸ್ ಅಂತಂದೇಳಿ ಆದ ಮ್ಯಾನೇಜ್ಮೆಂಟ್ ಅಂಡ್ ಆರ್ ಪರ್ಫಾರ್ಮೆನ್ಸ್ ಆಫ್ ದೀಸ್ ಫಾರ್ಮ್ಸ್ ಆಫ್ ದ ಆಕ್ಟಿವಿಟೀಸ್ ಆಫ್ ಅ ಮಾರ್ಕೆಟಿಂಗ್ ಅಂತಂದೇಳಿ ನಾವಿಲ್ಲಿ ಇವ್ಯಾಲ್ಯುವೇಟಿಂಗ್ ಆಫ್ ಅ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಅಂತಂದೇಳಿ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಮಾರಾಟ ಚಟುವಟಿಕೆಯ ಯೋಜನೆಯು ಈ ಒಂದು ನಿರ್ವಹಣೆಯ ಯೋಜನೆಯು ಒಂದು ಗುರಿಯಾಗಿದ್ದು, ಯೋಜನೆಯ ಉದ್ದೇಶಪೂರ್ವಕವಾಗಿ ಸಂಘಟಿತ ಮಾರಾಟ ಪ್ರಕ್ರಿಯೆಯಲ್ಲಿ ಕಾರ್ಯಗಳಿಗೆ ಅನುಗುಣವಾಗಿ ಒಂದರಿಂದ ಮತ್ತೊಂದರಂತೆ ಒದಗಿಸುವಂತಹ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಒದಗಿಸುವುದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ನೀಡಿಸುವುದರ ಜೊತೆಗೆ ಪ್ರಕ್ರಿಯೆಯ ನಿರ್ವಹಣೆಯ ಕಾರ್ಯವಾಗಿರ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಥರ್ಡ್ ಒನ್ ಪ್ರೊವೈಡಿಂಗ್ ಎಫೆಕ್ಟಿವ್ ಆರ್ಗನೈಸೇಷನ್ಸ್ ಅಂತಂದ್ರೆ ನಾವೆಲ್ಲ ಕನ್ಸಿಡರ್ ಮಾಡಬಹುದು. ದ ಡೈನಾಮಿಕ್ ನೇಚರ್ ಆಫ್ ಅ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಟು ದ ಡಿಮ್ಯಾಂಡ್ಸ್ ಆಫ್ ಮಾರ್ಕೆಟಿಂಗ್ ಇನ್ accepted systems and the role of organizations through the evaluating and adjusting the marketing concept through the concept of providing an effective organization with a specified accepted system in the role of organization in the academic of the marketing sectors through the dependent on the marketing segmentation ಅಂತಂದ್ರೆ ನಾವೆಲ್ಲ ಕನ್ಸಿಡರ್ ಮಾಡಬಹುದು. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಏನಾಗಿರ್ತದೆ ಅಂದ್ರೆ ಮಾರಾಟ ನಿರ್ವಹಣೆಯು
ಬದಗಿರ್ತಕ್ಕಂತಹ ಒಂದು ಹೊಂದಾಣಿಕೆಯ ಮೂಲಕ, ಬದಲಾಗ್ತಕ್ಕಂಥ ಪರಿಸರದ ಹೊಂದಾಣಿಕೆಯ ಮೂಲಕ, ಉತ್ತಮವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ಭಾಗಿಯಾಗಿರುವುದರ ಮೂಲಕ, ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಕ್ರಿಯೆಗಳ ಮೂಲಕ, ಬೇಡಿಕೆಗಳ ಅನುಸಾರವಾಗಿ ನಾವೇನ್ ಮಾಡಬೇಕಾಗತ್ತಂದ್ರ ಸಂಬಂಧಪಟ್ಟಂತಹ ಸಂಘಟನಾಕಾರರ ಜೊತೆಗೂಡಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಲಿಕ್ಕೆ ಇರ್ತದಾರೆ ಅಂದ್ರೆ ಇಲ್ಲೇ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಅ ಗುಡ್ ಲೀಡರ್ಶಿಪ್, ಉತ್ತಮ ನಾಯಕತ್ವದ ಗುಣಗಳು ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ. ಎಫೆಕ್ಟಿವ್ performance of a marketing functions and development of a good leadership and a traditional view of the management methods and policies ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ regarding all those methods and policies, views of a methods and policies from the traditional through the development of a good leadership in the ಮಾರ್ಕೆಟಿಂಗ್ ಸೆಕ್ಟರ್ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಒಳ್ಳೆಯ ನಾಯಕತ್ವವನ್ನು ನಾವೇನ್ ಮಾಡ್ಬೋದ್ರಿ ಅಂದ್ರೆ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ, ಉತ್ತಮವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆಯ, ಕಾರ್ಯಚಟುವಟಿಕೆಗಳಲ್ಲಿ ಅಭಿವೃದ್ಧಿಗಾಗಿ ಹಳೆ ಸಂಪ್ರದಾಯದ ನಿರ್ವಹಣೆಯ ಜೊತೆಗೆ ಹಲವಾರು ಹಂತಗಳನ್ನ ಹಾಗೂ ಪ್ರಕ್ರಿಯೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಹಳೆಯ ಸಂಪ್ರದಾಯಗಳು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತಿದ್ರಿ, ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಹೊಲದಲ್ಲಿ ಉಳುಮೆ ಮಾಡ್ಬೇಕಂದ್ರೆ ಎತ್ತಿನ ಮೂಲಕ ಏನ್ ಮಾಡ್ತಿದ್ರಿ ಅಂದ್ರೆ ಉಳುಮೆಯನ್ನ ಮಾಡ್ತಿದ್ರು. ಅದೇ ಒಂದು ಸಂಪ್ರದಾಯವನ್ನು ನಾವು ಇಟ್ಕೊಂಡು ಅದರಲ್ಲಿ ನಾವೇನ್ ಮಾಡಿದ್ವಿ, ಮಾಡರ್ನೈಸೇಷನ್ ಅನ್ನ ಮಾಡಿದ್ವಿ. ಟ್ರಾಕ್ಟರ್ಗಳ ಮೂಲಕ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವಿಲ್ಲಿ ಬಿತ್ತುತ್ತಾ ಇದ್ದೇವೆ, ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಈ ರೀತಿ ಮಾಡರ್ನೈಸೇಷನ್ ಅನ್ನ ಮಾಡ್ಕೊಳ್ತಾ ಹೋದಂಗ ಗುಡ್ ಲೀಡರ್ಶಿಪ್ ಕ್ವಾಲಿಟೀಸ್, ಹೊಸದಾಗಿರ್ತಕ್ಕಂಥ ಆಲೋಚನೆಗಳನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಇಲ್ಲೇ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲೇ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ಮೋಟಿವೇಟಿಂಗ್, ಪ್ರೇರೇಪಣೆ ಅಂತಂದ್ರೆ ಅಂದ್ರೆ ಗೊತ್ತಿದ್ದಾರೆ ನಿಮಗೆ. ಒಬ್ಬ ಟೈಲರಿಂಗ್ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಬಿಡಿಸಿ ಹೇಳಿದ್ದೆ ನಾನು. ಒಬ್ಬ ಟೈಲರಿಂಗ್ ಏನ್ ಮಾಡ್ತಾನ್ರಿ ಅಂದ್ರೆ ಒಂದು ವ್ಯವಹಾರ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ 150 ರೂಪಾಯಿ ಕೊಟ್ಟಾಗ 150 ರೂಪಾಯಿ ಹೊಲಿತಿದ್ದ. ಅದನ್ನೇ ನಾವು 50 ರೂಪಾಯಿ ಸಂಬಳವನ್ನು ಹೆಚ್ಚಿಗೆ ಮಾಡಿದಾಗ ಅದು 3 ದಿನಕ್ಕೆ ಯಾವ ರೀತಿ ಒಂದು ಡೇ ಮತ್ತು ಒಂದು 50 ಬಟ್ಟೆಗಳನ್ನ ಜಾಸ್ತಿ ಹೊಲಿಲಿಕ್ಕೆ ಯಾವ ರೀತಿ ನಾವು ಮೋಟಿವೇಟ್ ಮಾಡಿದ್ವಿ ಅನ್ನೋದು. ಅದೇ ರೀತಿ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಇಲ್ಲಿ ಇವ್ಯಾಲ್ಯುವೇಟಿಂಗ್ ಅಂಡ್ ಅಡ್ಜಸ್ಟಿಂಗ್ ಅ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲಿ ಮೋಟಿವೇಟಿಂಗ್ ಈಸ್ ಅ ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ಆಫ್ ದ ಫಂಕ್ಷನ್ಸ್ ದಟ್ ಫೈನಲಿ ಇನ್ಫಾರ್ಮೇಶನ್ ವಿತ್ ದ ಪೀಪಲ್ ಇನ್ವಾಲ್ವಿಂಗ್ ಇನ್ ದ ಪ್ರೊಸೆಸ್ ಆಫ್ ಮೋಟಿವೇಟಿಂಗ್ ಎಂಪ್ಲಾಯಿ ಮೋಟಿವೇಶನ್ ಇನ್ ದ ಟುಡೇಸ್ ಮ್ಯಾನೇಜರ್ ಟು ಕ್ರಿಯೇಟ್ suitable man and a marketing management, suitable man with the suitable organization through the marketing sectors ಅಂತಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಅಂದ್ರೆ ಪ್ರೇರೇಪಣೆ ಅನ್ನೋದು ಮಾರಾಟ ಪ್ರಕ್ರಿಯಾ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಹಾಗೂ ಕಾರ್ಯಚಟುವಟಿಕೆಗಳಲ್ಲಿ ಮತ್ತು ಜನಸಾಮಾನ್ಯರ ಮಧ್ಯೆ ಇರುವಿಕೆ ಹಾಗೂ ಅಲ್ಲಿನ ಕಾರ್ಯಾಚರಣೆ ಹಾಗೂ ಅಲ್ಲಿನ ಕಾರ್ಮಿಕರ ಹೊಂದಾಣಿಕೆಯ ಮೂಲಕ ಉತ್ತಮ ನಾಯಕತ್ವ ಗುಣಗಳನ್ನು ಹೊಂದಿರುವುದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಪ್ರೇರೇಪಣೆಯನ್ನು ನೀಡ್ತಕ್ಕಂಥ ಶಕ್ತಿಯು ಕೂಡ ಏನಾಗಿರ್ಬೇಕ್ರಿ ಅಂತಂದೇಳಿ ಅಂದ್ರೆ ಆ ವ್ಯಕ್ತಿ ಅಂತಲೇ ಇರ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲೇ ಸಾಧ್ಯವಾಗಿರ್ತಕ್ಕಂಥದ್ದು. Okay, thank you. And the next class will be continue functions of marketing. It is the last concept of Unit 1, introduction of a marketing. Unit 1 is a next class will be a conclude the first chapter. Okay, thank you.